ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ? ನೀವು ಏನೇನು ಸ್ಪೆಷಲ್ ಮಾಡಿದ್ದೀರಾ ಹೇಳಿ. ನಾನು ಇವತ್ತು ಮಸಾಲ ವಡೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿ ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಹಾಕಿ ಪ್ಲೀಸ್, ಓಕೆನಾ? ಹಾಗಾದರೆ ಇವತ್ತು ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಚಾನಲ್ ನೋಡಿ, ಓಕೆನಾ? ಥ್ಯಾಂಕ್ ಯು. ಹಾಗೆ ಬನ್ನಿ ನೋಡೋಣ ಈ ಥರ ತಯಾರಿ ವಿಧಾನ ಯಾವ ಥರ ಅಂತ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಒಳಗಡೆ ಎಲ್ಲ ಬೆಂದಿದೆ ನೋಡಿ. ಈ ಥರ ಮಸಾಲೆ ವಡೆ ಸಕ್ಕದಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಬನ್ನಿ ಹಾಗಾದರೆ ನೋಡೋಣ. ಹಾಗಾದರೆ ಯಾವ ತೀರೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಕಡಲೆಬೇಳೆ 1 ಕಪ್ ತೊಗೊಂಡಿದ್ದೀನಿ. ಅಷ್ಟು ಚಿಕ್ಕ ಕಪ್ಪಲ್ಲೇ ಸಾಕು, ಅಂದರೆ ಸ್ವಲ್ಪ ಜನ ಒಂದು 5-6 ಜನ ತಿನ್ಬೋದು ಆರಾಮಾಗಿ, ಆ ಥರ ಆಗುತ್ತೆ. 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೊಂದು 3 ಸ್ಪೂನಷ್ಟು ಅಕ್ಕಿ ತೊಗೊಳ್ಳಿ. ಎರಡನ್ನೂ ಅಂದರೆ ಅಕ್ಕಿ ಹಸಿಟ್ಟು ಹಾಕ್ತೀವಲ್ಲ ಅದನ್ನು ಹಾಕೋ ಬದಲು ಇದರಲ್ಲಿ ಅಕ್ಕಿ ಈ ಥರ ನೆನೆಸಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಟ್ರೆ ಒಂದು 2 ಅವರ್ಸ್ ನೆನೆಸ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಇಲ್ಲೀಗ ನೆಂದಿದೆ ನೋಡಿ, ಅಕ್ಕಿನೂ ಚೆನ್ನಾಗಿ ನೆಂದಿದೆ. ಸಾಕು, ಇಷ್ಟು ಮಾತ್ರ ನೆಂದರೆ, ಜಾಸ್ತಿ ನೆಂದ್ಬಿಟ್ರೆ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಕಡಲೆಬೇಳೆ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊತೀನಿ, ಯಾಕಂದರೆ ಅದು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಇದು ಮಸಾಲೆಗೆ ಜೀರಿಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೋಬೇಕು. ಇದು ಮಸಾಲೆ ವಡೆ ಅಲ್ವಾ, ಹಾಗಾಗಿ ಇಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೇ. ಸೇಮ್ ಅದೇ ಮಾಮೂಲಿ ನಾವು ಚೆನ್ನಾಗಿ ತಿನ್ನಬೇಕು ಅಂದರೆ ಹೋಟೆಲಲ್ಲೇ ತಿಂತೀವಲ್ಲ ಆ ಸ್ಟೈಲು ಮತ್ತು ಆ ಟೇಸ್ಟ್ ಬರುತ್ತೆ. ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ನೀರು ಮಾತ್ರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ, ಇನ್ನರ್ಧ ಆಮೇಲೆ ಹಾಕ್ಕೊತೀನಿ. ಇದಕ್ಕೊಂದು ಸ್ವಲ್ಪನೂ ನೀರು ಹಾಕಬೇಡಿ. ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಆ ನೀರು ಕಂಟೆಂಟು ಇದರಲ್ಲೇ ಇರುತ್ತಲ್ವ, ಕಾಳಲ್ಲೂ ಇರುತ್ತೆ, ಹಾಗಾಗಿ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ಥರ ಆಗಿದೆಯಲ್ಲ, ಈ ಥರ ಸ್ವಲ್ಪ ತರಿಯಾಗಿದ್ರೇ ಸಾಕು, ಜಾಸ್ತಿ ಏನು ನುಣ್ಣಗೆ ಆಗಬೇಕು ಅಂತ ಏನಿಲ್ಲ. ನಾನು ಇನ್ನೊಂದು ಸಲನೂ ಹಾಕ್ಕೊಂಡಿದ್ದೀನಿ ನೋಡ್ರಿ, ಅದು ವೈಟ್ ಆಗಿದೆ. ಇಲ್ಲಿ ಚಿಕನ್ ಮಸಾಲೆ, ಇದು ಮೇನ್ ಇಂಗ್ರೀಡಿಯೆಂಟ್ ಇದೆ. ಇದು ಮಸಾಲೆ ಅಂತಂದಮೇಲೆ ಸ್ವಲ್ಪ ಸ್ಪೈಸಿ ಮತ್ತು ಒಂಥರ ಮಸಾಲೆ ಸ್ಮೆಲ್ಲು ಬರಬೇಕು ಅಲ್ವ, ಹಾಗಾಗಿ ಇದು ಚಿಕನ್ ಮಸಾಲೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಈರುಳ್ಳಿ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಸಣ್ಣ ಸಣ್ಣ ಹಚ್ಕೊಂಡು ಕ್ರಷ್ ಮಾಡಿ ಹಾಕಿ. ಇಲ್ಲಾಂದರೆ ಕಲಿಸ್ಬೇಕಾದಾಗ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ಆವಾಗ ನೀಟಾಗಿ ಕಲಿಸ್ಕೊಳಕ್ಕಾಗಲ್ಲ. ಅಂದರೆ ಡಿಪೆಂಡ್ಸ್, ನಿಮಗೆ ಜಾಸ್ತಿ ಈರುಳ್ಳಿ ಬೇಕು ನಮ್ಗೆ ಇಷ್ಟ ಅಂತಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ರಿ, ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಸೊಪ್ಪಿನ ಐಟಮ್ ಜಾಸ್ತಿ ಹಾಕ್ಕೊಂಡ್ರೂ ಏನೂ ಆಗಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ 1 ಚಿಟಿಕೆ ಅಂತೀವಲ್ಲ ಅಷ್ಟು ಸಾಕು. ಸ್ವಲ್ಪ ಇದು ನಿಮ್ಗೆ ಖಾರ, ಇದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಲ್ಲ ಚಿಕ್ಕದಾಗಾದರೆ ಸಾಕು. ಅಂದರೆ ನಿಮಗೆ ಮೇಯ್ನು ಇದು ಬ್ಯಾಟರ್ಗಷ್ಟೇ, ಇದು ಕಡಲೆ ಹಸಿಟ್ಟು ನಾವು ಹಾಕ್ಕೊಳ್ಳೋದು, ಅದು ಮಿಕ್ಸ್ ಮಾಡ್ತೀವಲ್ಲ ಅದು ಬ್ಯಾಟರ್ ನೀಟಾಗಿರಲಿ, ಅದು ಒಡೆದೋಗ್ಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ. ಇಲ್ಲ ನೀವು ಫಸ್ಟೇ ನೋಡಿ ಒಂದು ಸ್ವಲ್ಪ ಇದು, ಅಂದರೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಬೇಕಾಗುತ್ತೆ ಅಂತ ನಾನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊತಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊತಿಲ್ಲ. ಇದನ್ನು ನೀರು ಏನು ಯೂಸೇ ಮಾಡಬೇಡಿ ಇದಕ್ಕೆ ಮಾತ್ರ, ಆಯಿತಾ? ನೀಟಾಗಿ ಪ್ರೆಷರ್ ಕೊಟ್ಟು ಕಲಿಸ್ಕೊಳ್ಳಿ. ಅದೇನಂದರೆ ಪ್ರೆಷರ್ ಕೊಟ್ಟಿಲ್ಲ ಅಂತಂದರೆ ಈರುಳ್ಳಿಗೆಲ್ಲ ಉಪ್ಪು ಖಾರ ಏನು ಹಿಡಿಯಲ್ಲ. ಹಾಗಾಗಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕದಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀರು ಮಾತ್ರ ಒಂಚೂರು ಹಾಕಬೇಡಿ, ಅದು ಮಾತ್ರ ಫಸ್ಟ್ ಹೇಳ್ತೀನಿ. ಯಾಕೆ ನೀರು ಹಾಕಿದ್ರೆ ಅಂದರೆ ಇದು ಈರುಳ್ಳಿಯಲ್ಲಿ ಸ್ವಲ್ಪ ನೀರು ಇರುತ್ತಲ್ವ, ಬಿಟ್ಕೊಂಬಿಟ್ರೆ ಮತ್ತು ಅದು ವಡೆ ಶೇಪ್ ಬರಲ್ಲ, ಹಾಗಾಗಿ ಹೇಳ್ತಿರೋದು. ನೋಡಿರಿ ಇವಾಗ ಉಂಡೆ ಮಾಡ್ತೀನಿ ನಾನು. ಈ ಥರ ಉಂಡೆಗೆ ಬರಬೇಕಷ್ಟೇ. ಜಾಸ್ತಿ ಕಡಲೆ ಹಿಟ್ಟು ನೋಡ್ಕೊಂಡು ಬೇಕಾದ್ರೆ ಹಾಕ್ಕೋತೀವಿ ಅಂದರೆ 1 ಸ್ಪೂನೇ ಹಾಕ್ಕೊಳ್ಳಿ ಸಾಕು. ಇದೊಂದು 5 ನಿಮಿಷ ಇಡಲಿ ಸೈಡ್ಗೆ. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ, ಆ ಎಣ್ಣೆ ತೊಗೊಂಡು 1 ಸ್ಪೂನ್ ತೊಗೊಂಡು ಇವಾಗ ಕಲಸಿಟ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕ್ಕೊತೀನಿ. ಅಂದರೆ ಅದು ಸ್ವಲ್ಪ ಅಂಟ್ಕೊಳ್ಬಾರ್ದು, ಮತ್ತು ಕ್ರಿಸ್ಪಿಯಾಗಿ ಬರಬೇಕು ಅಂತ ಬಿಸಿ ಆಯಿಲ್ ಹಾಕಿದ್ರೆ ಅಂಟ್ಕೊಳ್ಳಲ್ಲ, ಮತ್ತು ಕ್ರಿಸ್ಪಿಯಾಗೂ ಚೆನ್ನಾಗಿ ಬರುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಉಂಡೆ ಕಟ್ಕೊಂಡು ಸೈಡಿಗೆ ಇಟ್ಕೊತೀನಿ. ನಿಮ್ಗೆ ಯಾವ ಶೇಪ್ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನು ಇಲ್ಲೇ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಉಂಡೆ ನೋಡಿ. ಈ ಥರ ತ್ಯಾವ ಮಾಡ್ಕೊಳ್ಳೋದಕ್ಕೆ ಕೈಯಲ್ಲಿ ನೀರು ಇಟ್ಕೋಬೇಕಲ್ಲ, ನೀರು ಮಾಡಿಕೊಂಡು ಈ ಥರ ತಟ್ಟಿ ಹಾಕ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ನೀರು ತಟ್ಟಿದ್ದೀನಿ ನೋಡಿ, ನೀರು ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಒಂದು ಕೈ ಮೇಲೆ ಒಂದು ಕೈ ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಚಿಕ್ಕದಾಗಾದರೂ ಮಾಡ್ಬೋದು, ಇಲ್ಲ ದೊಡ್ಡದಾಗಾದರೂ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್ ಅಷ್ಟೇ. ನನಗಿಲ್ಲಿ ಚಿಕ್ಕದಾಗಿದ್ರೇ ನಂಗೆ ತುಂಬ ಇಷ್ಟ, ಹಾಗಾಗಿ
ಸುಮ್ಮನೆ ಕೈಯ ಮೇಲೆ ಹಾಕ್ಕೊಂಡು ಒಂದು ಸುಮ್ಮನೆ ಪ್ರೆಸ್ ಮಾಡಿರಿ ಸಾಕು. ಜಾಸ್ತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಡ್ಕೊಬಿಡುತ್ತೆ. ನಾವು ಜಾಸ್ತಿ ಹಸಿಟ್ಟು ಹಾಕಿಲ್ವಲ್ಲ, ಹಸಿಟ್ಟು ಹಾಕ್ದಿದ್ದ ವಿಷಯಕ್ಕೆ ಅದು ಪ್ರೆಸ್ ಆಗೋಲ್ಲ. ಜಾಸ್ತಿ ಒಡ್ಕೊಳ್ಳೋಂಗೆ ಇದು ಸೊಪ್ಪು ಬೇರೆ ಜಾಸ್ತಿ ಹಾಕಿರ್ತೀವಲ್ವ, ಒಡ್ಕೊಂಬಿಡುತ್ತೆ. ಅದಕ್ಕೆ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಅದಷ್ಟೇ ಅಗಲ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಯಾಕಂದರೆ ಕಡಲೆಬೇಳೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ ಇಲ್ಲಿ ಸೊಪ್ಪೆ ಒಂಥರ ಬಿಟ್ಕೊಳಂಗೆ ಹೆಂಗಿದೆ ನೋಡಿ. ಬಟ್ ಹಸಿಟ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ, ನಾನು ಅದಕ್ಕೆ ಅಕ್ಕಿ ಹಸಿಟ್ಟು ಸಹ ಹಾಕ್ಕೊಂಡಿಲ್ಲ, ಅಕ್ಕಿ ಹಾಕ್ಕೊಂಡಿದ್ದು. ನೋಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನನಗೂ ಕಮೆಂಟ್ ಹಾಕಿರಿ. ಮಸಾಲ ವಡೆ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಗಾಯ್ಸ್, ಓಕೆನಾ? ಥ್ಯಾಂಕ್ ಯು. ನೀವು ನನ್ನ ಚಾನಲ್ ವಿಸಿಟ್ ಮಾಡ್ತಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಿದ್ದೀರಾ, ಥ್ಯಾಂಕ್ ಯು. ಇನ್ನೂ ಹಾಗೆ ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಹಾಕಿ. ಬಾಯ್.